ಹಿತವಚನಗಳನ್ನು ಆಲಿಸುತ್ತಾ ಜೀವನ ನಡೆಸುತ್ತಿರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯವೇ ಸರಿ. ಅದೇ ರೀತಿ ಜೇಬಿಲ್ಲದ ಸಂತ, ನಡೆದಾಡುವ ದೇವರೆಂದೇ ಖ್ಯಾತ ಪಡೆದಿರುವ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನು ಜಗತ್ತಿಗೆ ಕೊಟ್ಟ ಹೆಮ್ಮೆ ನಮ್ಮ ಉತ್ತರ ಕರ್ನಾಟಕದು ಎಂದರೆ ತಪ್ಪಾಗಲಾರದು. ನಾವೆಂತ ಭಾಗ್ಯಶಾಲಿಗಳು. ಅವರು ಈ ನೆಲದಲ್ಲಿ ಓಡಾಡುವುದನ್ನು ಕಣ್ಣಾರೆ ಕಂಡವರು. ಒಬ್ಬ ಓಡಾಡುವ ಹುಡುಗ ನಡೆದಾಡುವ ದೇವರಾದರೆಂದರೆ ಅದೊಂದು ರೋಮಾಂಚನಗೊಳಿಸುವ ರೋಚಕ ಕತೆ. ಒಬ್ಬ ತಾಯಿ ನಾಡಿಗಾಗಿ ತನ್ನ ಕರುಳ ಬಳ್ಳಿಯನ್ನು ತ್ಯಾಗ ಮಾಡಿ ಕರುಳ ಮಿಡಿಯುವ ಕಥೆ. ಬಿಜ್ಜರಗಿ ಗ್ರಾಮದ ಓಗೆಪ್ಪ ಮತ್ತು ಸಂಗಲೆಂಬ ದಂಪತಿಗೆ ಹಿರಿಯ ಮಗನಾಗಿ ಜನಿಸಿದ ಸಿದ್ಧಗೊಂಡ ಸಿದ್ದೇಶ್ವರನಾದ ಕಥೆಯನ್ನು ನಮ್ಮ ಮುದೋಲ್ಡ್ ರಾಯಲ್ ಶಾಲೆಯ ಮಕ್ಕಳು ನಮ್ಮ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ. ಬಾ ಸಿದ್ಗೊಂಡ್ ಇಲ್ಲ ಕೂತಿ, ಬಾ ಮನಿಗ್ ಹೋಗೋಣ. ಏ ಬಾರೋ ಕಬಡ್ಡಿ ಆಡಕ್ ಬಾ. ಸನ್ಯಾಸಿ ಮಠಕ್ಕೆ ಹೋಗಿ ನೀನು ಸನ್ಯಾಸಿಗವದಿನ? ಏ ನಮ್ಮ ಅಣ್ಣನ ಟೊಪ್ಪಿಗೆ ಕೊಡ್ತೀರಿಲ್ಲೋ? ಏ ಗೊಟ್ಟಿಗೆವ ಜಗಳ ಮಾಡಕ್ ಬಂದ್ಬಿಟ್ಟೆ, ಹಾಕೊಳ್ಳಿ ಬಿಡು, ಬಿಸಿಲದ. ಮತ್ ನಿನಗ್ ಬಿಸಿಲು ಹತ್ತದಿಲ್ಲೇನು? ಹೋಗ್ ನೀ ಮನಿ ಹೋಗ, ನಾ ಬ್ರಹ್ಮಾನಂದ ಸ್ವಾಮಿಗಳು ನಮಸ್ಕಾರ ಮಾಡಿ ಬರ್ತೀನಿ. ನಿನ್ನ ಹೆಸರೇನು ಮಗ? ಸಿದ್ಗೊಂಡ್ರಿ ಬುದ್ಧಿ. ಆಹಾ, ಎಂತ ವಿನಯ, ಎಂತ ತೇಜಸ್ಸು. ಬುದ್ಧಿ ನನಗೂ ದೀಕ್ಷಾ ಕೊಡ್ತೀರಿ? ದೀಕ್ಷಾ? ದೀಕ್ಷಾ ಅಂದ್ರೆ ಏನಂತ ಗೊತ್ತದ ನಿನಗ? ರಾಮಣ್ಣ ಇವ ನಮ್ಮ ಗೌಡ್ರ ಮಗ ಅಲ್ಲೇನು? ಹೌದ್ರಿ ಅಪ್ಪ, ನಮ್ಮ ಒಗ್ಯಾಪ್ ಗೌಡ್ರ ಮಗ ಸಿದ್ಕೊಂಡ್ರಿ. ಈಗ ನೋಡ್ರಿ ಈ ಕಡೆ ನಾವು ಒಗ್ಯಾಪ್ ಕೊಟ್ಟು ಬರಾಕುಂತಾರ. ನಮಸ್ಕಾರ. ನಮಸ್ಕಾರ. ನಿನ್ನ ಮಗ ದೀಕ್ಷಾ ಕೇಳಕತ್ತಾನ. ಇಷ್ಟು ಸಣ್ಣ ವಯಸ್ಸಿನಾಗ ಎಂತ ವೈರಾಗ್ಯ ನೋಡು. ಅಪ್ಪಗಳ ಇವನನ್ನ ಮತ್ತೆ ಕೆಸ್ಟ್ ಕರ್ಕೊಂಬಂದ್ರು ಅವನ ಚಿತ್ತ ಬ್ಯಾರೇನ ಐತೆ. ಅವನ್ ಹುಡ್ಕೊಂಡ್ ಹೋಗಿ ನಮಗ್ ಸಾಕಾಗೈತ್ರಿ. ಯಾರಿಲ್ ಸ್ಥಳದಾಗ ಹೋಗಿ ಕುಂತಿರ್ತಾನ, ಗುಡಿ ಗುಂಡಾರ ಮಠಗಳನ್ನ ನೋಡಿ ಹುಡ್ಕೊಂಬಂದ್ ನಮಗ್ ಸಾಕಾಗೈತ್ರಿ. ಅವ ಕೇಳ್ತಾನ ಅಂದ್ರೆ ಕೊಟ್ಬಿಡ್ರಿ. ನಮ್ಮ ಕೈಯಾಗ ಏನೈತಿ ಎಲ್ಲಾ ಶಿವನಿಚ್ಛೆ. ಗುರುವೆ ನಿನ್ನ ಆಟ ಬಲ್ಲವು ಯಾರ್ಯಾರು, ಶಿವನೇ ನಿನ್ನ ಆಟ ಬಲ್ಲವು ಯಾರ್ಯಾರು. ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಒಕ್ಲಗರ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಲಗರ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಗುರುವೇ ನಿನ್ನ.
ಅವ್ವ ನನಗ್ ಬಾಳ ಹಸು ಆಗ್ಯದ. ಯಾಕೋ ಮಗ ನೀ ಎಂದೂ ಹಸಿ ಬಂದವಲ್ಲ. ಇವತ್ತ ಯುಗಾದಿ ಹಬ್ಬ ಅದಪ್ಪ, ಹೋಳ್ಗಿ ಮಾಡಾಕತ್ತೀನಿ. ಸ್ವಾಮಿಗಳು ಬಂದು ಹೋದ್ಮೇಲೆ ನಿನಗೂ ಊಟಕ್ಕೆ ಕೊಡ್ತೀನಿ. ಹಂಗಾರ ನಾ ಸ್ನಾನ ಮಾಡಿ ಬರ್ಲೇನ? ಅಯ್ಯ ಶಿವನೇ, ಇವತ್ತ ಹಬ್ಬದ ಅಂತ ನಾನ ನಿನ್ ತಲೆಗೆ ಎಣ್ಣೆ ಹಚ್ಚಿ ನೀರ್ ಹಾಕಿನಿ. ಮತ್ಯಾಕ್ ಮಾಡ್ತೀಯೋ ಯಪ್ಪ, ನೆಗಡಿ ಆದಿತ್ತು, ಬ್ಯಾಡಪ್ಪ. ಈಗ ಊರ್ ದೇವ್ರಿಗೆ ನೈವೇದ್ಯ ಕೊಟ್ಬಾ. ಸ್ವಾಮಿಗಳು ಬಂದ್ ಹೋದ್ಮೇಲೆ ನಿನಗೂ ಊಟಕ್ಕೆ ಕೊಡ್ತೀನಿ. ಈ ಹುಡುಗ ಯಾಕೋ ಈಗೀಗ ಒಂದ್ ತರಾನೇ ಮಾಡ್ಲಿಕ್ಕತ್ತದ. ಇವನ್ ನಡವಳಿಕೆನೇ ನನಗ ತಿಳಿವಲ್ದು. ಎಲ್ಲಾ ದೇವರಿಚ್ಛೆ. ನಮ್ಮ ಹಣೆ ಬರದಲ್ಲಿ ಏನಿದೆಯೋ ಯಾರಿಗ್ ಗೊತ್ತು. ಅವ್ವ ಅವ್ವ, ಸಿದ್ದಣ್ಣ 3 ಬೆಳ್ಳಿ ರೂಪಾಯಿ ತಗೊಂಡ ಕಟ್ಟಿ ಮೇಲಿನ ಜಿಗಿದ ಗಿರಿಮಲ್ಲಿನ ಬಸ್ ಹತ್ ಹೋದ್ನಂತ. ಹಾ, ಹೋದ್ನಂತ? ಎಲ್ಲಿಗ್ ಹೋದ್ನಂತ? ಸುಳ್ಳಿದ, ಎಲ್ಲಾ ಸುಳ್ಳಿದ. ನನ್ನ ಮಗ ನನ್ನ ಬಿಟ್ಟ ಎಲ್ಲಿ ಹೋಗೋದಿಲ್ಲ. ಇಲ್ಲೇ ಕುಂಬಾರ್ಗುರು, ಅಣ್ಣಾರಯ್ಯ, ಸಿದ್ರಾಮ, ತೋಟಿಬಾ ಯಾರ್ ಮನಿಗರ ಓದಾಕ್ ಹೋಗಿರ್ಬೇಕು. ನೋಡ್ರಿ ನೋಡ್ರಿ, ಎಲ್ಲಿ ಹೋಗ್ಯಾನ ನನ್ ಮಗ. ಸಿದ್ಗೊಂಡ, ಎಲ್ಲಿ ಹೋದ್ಯೋ ಯಪ್ಪ? ಬಾರೋ ಮೇಲ್ಗಿರಿ. ಪ್ರಕೃತಿ ವೈಶ್ಚರ್ಯವನ್ನು ಬಲ್ಲವರು ಯಾರು? ಥೋ ಎಂದು ಸುರಿಯೋ ಮಳೆ. 3 ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇರಲಿಲ್ಲ. ಸ್ವಾಮಿಗಳಿಗೆ ಅಲ್ಲಿಗೆ ಬಂದರು. ಸಂಸಾರಿಕ ಮನೆಯಿಂದ ಇಟ್ಟುಕೊಂಡ ಬಂದ ಬಟ್ಟೆಗಳನ್ನು ಅಲ್ಲಿ ಕಳಚಿದರು. ಬಿಳಿಯ ಬಟ್ಟೆಗಳನ್ನು ತೊಡಿಸಿದರು. ಸಿದ್ಧಗೊಂಡ ಸಿದ್ದೇಶ್ವರನಾದ ಮೇಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದು ಕೊಟ್ಟಾಗ ಆ ತಾಯಿಯ ದುಃಖ ಸಂಕಟ, ಆಕೆ ಕಣ್ಣೀರು ಕಲ್ಲನ್ನು ಕರಗಿಸುವಂತಿತ್ತು. ಬಾರೋ ಮೇಲ್ಗಿರಿ. ಮೇಲ್ಗಿರಿ, ನನ್ನ ಮಗನೇನಾದ್ರ ನೋಡಿದೇನೋ ಏನೋ ಇದು ನಿನ್ನ ಕೈಯಾಂದು? ಇದು ಅಪ್ಪಗಳ ಬಟ್ಟೆ ರೀ. ಇವು ಅಪ್ಪಗಳ ಬಟ್ಟಿ ಅಲ್ಲ, ಇವು ನನ್ನ ಮಗನ ಬಟ್ಟಿ. ಅವತ್ತು ನನ್ನ ಮಗ ಮನಿ ಬಿಟ್ಟು ಹೋಗುವಾಗ ಇದ ಅಂಗಿ ಹಾಕೊಂಡ್ ಹೋಗಿದ್ದ. ಈಗ ಈಗ ನೋಡಿಲ್ಲಿ ಕಿಸೆದಾಗ 3 ಬೆಳ್ಳಿ ರೂಪಾಯಿ ಹಂಗ ಅದಾವ. ಹೇಳ ಮೇಲ್ಗಿರಿ, ನನ್ನ ಮಗನಿಗೆ ಏನಾತು? ನನ್ನ ಮಗ ಎಲ್ಲಿ ಹೋದ್ನೋ ಮೇಲ್ಗಿರಿ? ನನ್ನ ಮಗ ಎಲ್ಲೋದ? ಅಯ್ಯೋ ಶಿವನೇ, ನಾ ಏನಾಗಬಾರ್ದಂತಿನ ದೇವ್ರಿಗೆ ಬೆಡ್ಕೋತಿದ್ನೋ ಅದೇ ಆಯ್ತಲ್ಲೋ ಶಿವನೇ, ಅದೇ ಆಯ್ತಲ್ಲೋ. ಸಮಾಧಾನ ಮಾಡ್ಕೊ. ನಾಳೆ ಬಿಜ್ಜರ್ಗಿ ಬಸಪ್ಪಣ್ಣನ್ ಕರ್ಕೊಂಡು ಕರಡಿಯವರ ತೋಟಕ್ಕೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಇರ್ತಾರ, ಅವ್ರ ಭೇಟಿ ಆಗೋಣ. ನಮ್ ಮಗನ್ ಭಿಕ್ಷೆ ಬೇಡೋಣ. ಹಾ ಹಾ, ಮೊದಲ್ ನನ್ನ ಅಲ್ಲಿ ಕರ್ಕೊಂಡು ಹೋಗ್ರಿ. ನಾ ಅವ್ರ ಕಾಲ್ ಮೇಲೆ ಬಿದ್ದ ಬೇಡ್ಕೋತೀನಿ. ನನ್ನ ಮಗನ ನನ್ನ ಉಡ್ಯಾ ಹಾಕಿಸ್ಕೊಂಡೆ ಬರ್ತೀನಿ. ನನ್ನ ಮಗ ಬೇಕ್ರಿ, ನನ್ನ ಮಗ ಬೇಕ. ಯಾಕೋ ಶಿವನೇ ನೀ ಹಿಂಗ ಮಾಡ್ತಿ? ಕೊಡ್ತಿ ಯಾಕ? ಕೊಟ್ಟ ಕಸ್ಗೋತಿ ಯಾಕ? ಏನಿದು ನಿನ್ನ ಆಟ? ಏನಿದು ನಿನ್ನ ಆಟ? ನೀನೆ ನನ್ನ ಜೀವವೋ, ನೀನೆ ನನ್ನ ಮಾತಾ, ನೀನೆ ನನ್ನ ದಾತ, ನೀನೆ ಬಂಧು, ನೀನೆ ನನ್ನ ಗುರುವೋ, ನೀನೆ ನನ್ನ ಏರೋವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ಮಾತಾ, ನೀನೆ ನನ್ನ ದಾತ, ನೀನೆ ಬಂಧು. ಅಪ್ಪಾರ ನಿಮ್ ನೋಡಕಂತ ಬಿಜ್ಜರ್ಗಿಂದ ಸಿದ್ದೇಶ್ವರ ಅವ್ರ ಅಪ್ಪ ಬಂದಾರಿ. ಸಿದ್ದೇಶ್ವರ ಅಪ್ಪ ಅವರ ಹಾ ರೀ ಅಪ್ಪ. ನದಿ ಬಂದ ಸಮುದ್ರ ಸೇರಾಗ್ಯದ. ಈಗ ಅದನ್ನ ಎಲ್ಲಿ ಹುಡುಕ್ತಾರಂತ ಗೊತ್ತಾಗ್ಲಿಲ್ರಿ ಅಪ್ಪ. ಕಳಿಸ್ರಿ ಅವ್ರನ್ನ. ಅಪ್ಪಾರ ಒಳಗ್ ಕರಿಯತ್ತಾರ್ರಿ, ಬಾ ಅಂತ. ನಮಸ್ತೆ. ಯಪ್ಪ, ನಾ ಉಡಿ ಒಡ್ಡೆ ಭಿಕ್ಷೆ ಬೇಡಾಕ್ ಬಂದಿನ್ರಿ ಅಪ್ಪ. ನನ್ನ ಜೋಡಿ ನನ್ನ ಮಗನ ಕಳಿಸ್ಕೊಡ್ರಿ ಅಪ್ಪ. ನನ್ನ ಜೋಡಿ ನನ್ನ ಮಗನ ಕಳಿಸ್ಕೊಡ್ರಿ.
ನನಗ ಈಕಿ ಸಂಕಟಾನ ನೋಡಕ್ ಆಗವಲ್ದ್ರಿ, ಊರ್ ಮಂದಿ ಮಾತಾಡೋದು ಕೇಳಕ್ ಆಗವಲ್ದ್ರಿ. ನೀವ ಒಂದ್ ದಾರಿ ತೋರಿಸ್ರಿ ಅಪ್ಪ. ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇವತ್ ಮಾತಾಡಿದವ್ರು ನಾಳೆ ತಲೆ ತಗ್ಗಿಸ್ಕೊಂಡು ಬಂದ್ ನಿಲ್ತಾರ. ನನಗ ಈ ತಾಯಿ ಸಂಕಟ ಅರ್ಥ ಆಗ್ತದ. ಅದರ ನಾ ಸಮುದ್ರಕ್ಕೆ ಒಡ್ಡಿ ಹೆಂಗ್ ಕಟ್ಲಿ? ಇವ ಸಮುದ್ರ ಇದ್ದಂಗ, ಸಮುದ್ರಕ್ಕೆ ಒಡ್ ಕಡಿಸಿ ನಿಲ್ಸಾಕ್ ಬರುದಿಲ್ಲ, ಅದು ಮತ್ತೊಂದು ಕಡೆ ಹರಿದು ಹೋಗುದ. ಇವ ಸಾಮಾನ್ಯ ಮನುಷ್ಯ ಅಲ್ಲ. ಯಪ್ಪ ನೀವೇನ್ ಹೇಳಿದ್ರು ನಂಗೆ ತಲ್ಯಾಗ ಹೋಗುದಿಲ್ಲೋ ಯಪ್ಪ. ನನಗ ನನ್ನ ಮಗ ಬೇಕ್ರಿ ಅಪ್ಪ, ನನಗ್ ನನ್ನ ಮಗ ಬೇಕ. ತಾಯಿ, ನೀವತ್ತ ದೊಡ್ಡ ಮನಸ್ಸು ಮಾಡಿದ್ರ ನಿಮ್ಮೂರ್ ಕೀರ್ತಿ ಬೆಳಗ್ತದವ. ನಮ್ ದೀಪ ನಮಗ್ ಮಾತ್ರ ಬೆಳಕು ಕೊಟ್ರ, ನೀ ಹೆತ್ತ ಮಗ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ. ಇವತ್ತ ನೀ ಬಿಟ್ಟು ಆದ್ರ ಅದು ಬೆಟ್ಟ ಆಗ್ತದ. ಈ ನಾಡಿಗಾಗಿ ನಿನ್ನ ಮಗನ ತ್ಯಾಗ ಮಾಡವ. ಆ ದೇವರು ನಿನ್ನ ಸಂಕಟಾನ ದೂರ ಮಾಡ್ತಾನ. ತಾಯಿ, ನೀ ಹೊರಗ ಬೇಡವ. ಹೆಂಗ ಸುಮ್ ಹೋಗ್ಲೋ ಯಪ್ಪ? ನನ್ನ ಕರಳು ಕುಡಿ ಕತ್ತರಿಸಿಟ್ಟ ಸುಮ್ ಹೋಗಂದ್ರ ನಾ ಹೆಂಗ್ ಹೋಗ್ಲಿ? ಸಿದ್ದಣ್ಣ, ಸಿದ್ಧಗೊಂಡ, ನೀ ಬರುದಿಲ್ಲ ನನ್ ಜೋಡಿ? ಬಾರೋ ಕಂದ, ಮನಿಗ್ ಹೋಗುನು ಬಾರೋ, ಮನಿ ಸಮಾಧಾನ ಮಾಡ್ಕೊ. ನಮಸ್ಕಾರ ರೀ. ನಾವು ಸಿದ್ದೇಶ್ವರ ಆಶ್ರಮದಿಂದ ಬಂದಿವ್ರಿ. ವಿದೇಶದಲ್ಲಿರೋ ಸಿದ್ದೇಶ್ವರ ಸ್ವಾಮಿ ಭಕ್ತರು ಅವ್ರ ಪ್ರವಚನ ಕೇಳ್ಬೇಕಂತ ವಿದೇಶಕ್ಕೆ ಕರ್ಕೊಂಡು ಹೋಗತ್ತಾರ. ಅದ್ರ ಸಮ ಪಾಸ್ಪೋರ್ಟ್ ಮಾಡ್ಸಕ್ ಬಂದಿದ್ದೀವ್ರಿ. ಹೌದು, ಕುಂದ್ರಿ. ಹಾಂ. ಆಧಾರ್ ಕಾರ್ಡ್ ಐತೇನ್ರಿ? ಇಲ್ರಿ. ಬ್ಯಾಂಕ್ ಐತೇನ್ರಿ? ಇಲ್ರಿ. ಏನ್ ಕೆಲವ್ರು ಇಲ್ಲ ಅಂತಂತ್ರಿ ಅಲ್ರಿ? ಏನೂ ಇಲ್ಲಿಂದ್ರ ಹೆಂಗ್ ಕೊಡಾಕ್ ಬರ್ತೈತ್ರಿ? ಕೊಡಾಕ್ ಬರುದಿಲ್ರಿ. ನಾವ್ ಹೋಗ್ತೀನ್ರಿ. ಹಾ ರೀ. ಏನದು? ಗುಡ್ ಮಾರ್ನಿಂಗ್ ಸರ್. ಅವರು ಸಿದ್ದೇಶ್ವರ ಆಶ್ರಮದಿಂದ ಬಂದಿದ್ರಿ. ಅವ್ರ ಕಡೆ ಆಧಾರ್ ಕಾರ್ಡು ಇಲ್ಲ, ರೇಷನ್ ಕಾರ್ಡು ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ರಿ. ಅಂತದ್ರಾಗ ಹೆಂಗ್ ಕೊಡಾಕ್ ಬರ್ತೈತ್ರಿ? ಅದಕ್ಕ ಕೊಡಾಕ್ ಬರೋದ್ ಕಳ್ಸೇನ್ರಿ. ಎಂತ ತಪ್ಪು ಮಾಡಿದ್ರಿ? ಹೌದು, ಅವರ ಕಡೆ ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ, ನಿಜ. ಈ ಕರ್ನಾಟಕವೇ ಅವರಿಗೊಂದು ಆಧಾರ್ ಕಾರ್ಡ್. ನಿಸರ್ಗ ಸೌಂದರ್ಯವೇ ಅವರಿಗೆ ಸಂಪತ್ತು. ಅವರಿಗೆ ಯಾಕ್ರಿ ಬೇಕು ಬ್ಯಾಂಕ್ ಪಾಸ್ಬುಕ್? ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿ ಆ ಜೇಬಿಲ್ಲದ ಸಂತನ ಬಗ್ಗೆ ನಿಮ್ಗೇನ್ರಿ ಗೊತ್ತದ? ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನ ನಯವಾಗಿ ತಿರಸ್ಕರಿಸಿದವರು, ವಿಶ್ವವಿದ್ಯಾಲಯಗಳು ನೀಡಿದ ಡಾಕ್ಟರೇಟ್ ಪದವಿಯನ್ನು ತಿರಸ್ಕರಿಸಿದವರು, ಆಶ್ರಮಕ್ಕೆ ಬಂದ ಕೋಟಿ ಕೋಟಿ ಅನುದಾನವನ್ನು ಹಿಂತಿರುಗಿಸಿದವರು. ಈ ಭೂಮಿ ಮೇಲೆ ಅವರಂತ ವ್ಯಕ್ತಿ ನಾ ಬೇರೆ ಎಲ್ಲೂ ನೋಡಿಲ್ಲ. ನಾನೇ ಸ್ವತಃ ಹೋಗಿ ಪಾಸ್ಪೋರ್ಟ್ ಕೊಟ್ಟು ಬರ್ತೀನಿ. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನೊಬ್ಬ ಮುದ್ದು. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। शान्तिः शान्तिः। अन्तिमसत्या
ಶಿವಾಯ ಅಘನಿರ್ಮೂಲ ನಮಃ ಶಿವಾಯ ಅಮಿತಾನಂದ ನಮಃ ಶಿವಾಯ. ಒಂದು ಗಿಡದಾಗ ಒಂದು 10-20 ಪಕ್ಷಿಗಳು ಬಂದು ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ. ಇದ ಪ್ರಯೋಗ ಹೌದಲ್ಲ ಹೇಳಿ? ಯಾಕೆ ಸುಮ್ಮನೆ ನಮ್ಮ ಮನೆ ಕೆಡಿಸ್ಕೊಳ್ಳೋದು, ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು? ತಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನದ? ಏನಾದರೂ ಮಾಡಿಕೊಳ್ಳಿ ಜನ. ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು, ನಮ್ಮ ಮನಸ್ಸನ್ನ ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನ ನಾವು ಕಲಿಬೇಕಲ್ಲ. ಹೃದಯಾವಾಸ ನಮಃ ಶಿವಾಯ ಹೃದಯಾವಾಸ ನಮಃ ಶಿವಾಯ ಹೃದಯಾವಾಸ ನಮಃ ಶಿವಾಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ಬಯಲು ಅಂತ್ಯ ಪ್ರಮಾಣಾಂಜಲಿ. ಆತ್ಮೀಯರೇ, ಜ್ಞಾನ ಗುಮ್ಮಟವಾದಂಥ ಜ್ಞಾನಸೋಹವನ್ನು ಇಡೀ ಪ್ರಪಂಚಕ್ಕೆ ಪಸರಿಸಿದ ನಡೆದಾಡುವ ದೇವರಾದ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಕಣ್ಣಾರೆ ಕಣ್ಯ ಪುಣ್ಯ ನಮ್ಮದು. ತಮ್ಮ 82ನೇ ವಯಸ್ಸಿನಲ್ಲಿ ತಾವೇ ಬೆಳೆಸಿದ ಪ್ರೀತಿಯ ಗಿಡಮರಗಳನ್ನು ಮಧ್ಯ ಬಯಲಾಗಿ ನಿಂತ ಅಣ್ಣನ ಅರಿವು ಅಲ್ಲಮರ ಬಯಲನ್ನು ನಡೆ ನುಡಿಗಳಲ್ಲಿ ತಂದೂ ಇಲ್ಲ. ಬೇಡ ಬೇಡ ಎನ್ನುತ್ತ ಬಯಲಲ್ಲಿ ಬಯಲಾದ ಬುದ್ಧಿಜೀವಿಯ ಸರಳತೆಯನ್ನು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಅಡಿಸಿಕೊಳ್ಳುವ ಸಂದೇಶವನ್ನು ಪ್ರಸ್ತುತಪಡಿಸಿದ ಮಕ್ಕಳಿಗೆ ಧನ್ಯವಾದಗಳು. ನಾವೇ ಧನ್ಯರು, ನಾವೇ ಧನ್ಯರು, ನಾವೇ ಧನ್ಯರು. ಮತ್ತೊಮ್ಮೆ ಬರಲಿ ಜೋರಾದ ಚಪ್ಪಾಳೆ. ಒಂದು ಅದ್ಭುತವಾದಂತಹ ಡ್ರಾಮಾ ಆಕ್ಟಿಗೆ. ಈ ಆಕ್ಟ್ ಬಗ್ಗೆ ಖಂಡಿತವಾಗ್ಲೂ ಮಾತನಾಡೋದಕ್ಕೆ ಏನೂ ಇಲ್ಲ. ಅಂತಹ ಒಂದು ಅದ್ಭುತವಾದಂತಹ ಆಕ್ಟ್ ನಮ್ಮ ಮಕ್ಕಳು ಈ ಒಂದು ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ಬಹಳ ಖುಷಿ ಆಗ್ತದೆ. ಇದೊಂದು ಸ್ಪೆಷಲ್ ಆಕ್ಟ್. ಆ ಸ್ಪೆಷಲ್ ಆಕ್ಟ್ನ ಈ ಒಂದು ವೇದಿಕೆ ಮೇಲೆ ಮಾಡಿದ್ದೇ ಒಂದು ವಿಶೇಷ. ಹಾಗೆ ಎಲ್ಲರೂ ಕೂಡ ಬಹಳ ಅದ್ಭುತವಾದಂತಹ ಆಕ್ಟಿಂಗ್ ಅನ್ನ ಮಾಡಿದ್ರು. ಎಲ್ಲರಿಗೂ ಕೂಡ ಬಹಳ ದೊಡ್ಡ ಫ್ಯೂಚರ್ ಇದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸಿದ್ದೇಶ್ವರನ ಈ ಒಂದು ಡ್ರಾಮಾ ಈ ಒಂದು ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಬೇಕಿತ್ತು ಅಂತ ಹೇಳ್ತಾ, ಇದೀಗ ಮುಂದಿನ ಪರ್ಫಾರ್ಮೆನ್ಸ್ ನಮ್ಮ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಆಗ್ಲೇ ಸ್ಟೇಜ್ ಮೇಲೆ ಬಂದ್ಬಿಟ್ರು ನೋಡಿ. ಜೋರ ಚಪ್ಪಾಳೆ ಬರಲಿ. ಈಗ ಎಲ್ಲರೂ ಸಿಕ್ಕಾಪಟ್ಟೆ ಸಂತೋಷ ಪಡ್ತೀರಾ, ಯಾಕಂದ್ರೆ ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ ನಮ್ಮ ಎಲ್ಲ ಮಕ್ಕಳು ರೆಡಿ ಆಗಿದ್ದಾರೆ. ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಸಂತೋಷಕ್ಕೆ ಅಂತ ಡಾನ್ಸ್ ಮಾಡ್ತಾ ಇದ್ದಾರೆ. ಇದರ ಶಂಕರ್ ನಾಗ್ ಫ್ಯಾನ್ ಸ್ವಲ್ಪ ಸದ್ದು ಬರ್ಬೋದಾ? ಜೋರಾಗಿ ಚಪ್ಪಾಳೆ ಬರಲಿ. ಯಾರಿಲ್ಲ ಹೇಳಿ, ಗೊತ್ತು ಸ್ವಲ್ಪ. ಇವಾಗ ಸದ್ದು ಬರ್ತಿದೆ ನೋಡಿ. ಸೂಪರ್. ಸಂತೋಷಕ್ಕೆ ಹಾಡನ್ನ ಪ್ರಸ್ತುತವಾಗಿ ಪಡಿಸ್ತಾ ಇದ್ದಾರೆ. ಈ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನ ಮಾಡ್ತಾ ಇದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆಫ್ ಮುಧೋಳ್.